ಓಕೆ, ಇವತ್ತು ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ ಚಾಪ್ಟರ್ದು ಓವಿಯೂ ನೋಡೋಣ. ಸೊ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿಲಿ ನಾವೇನು ನೋಡ್ತೀವಿ ಅಂತಂದ್ರೆ, ವಿಲ್ ಟ್ರೈ ಟು ಸಿ ಲೈಕ್ ಹೌ ಟು ಬೇಸಿಕಲಿ ಏನು ಒಂದೇನು, ವಿಲ್ ಟ್ರೈ ಟು ಸಿ ಲೈಕ್ ಹೌ ಟು ಮೆಜರ್ ದಿ ಹೈಟ್ ಆಫ್ ಅನ್ ಆಬ್ಜೆಕ್ಟ್, ಹೌ ಟು ಮೆಜರ್ ದಿ ಹೈಟ್ ಆಫ್ ಅನ್ ಆಬ್ಜೆಕ್ಟ್ ಹೈಟ್ ಹೇಗೆ ಮೆಜರ್ ಮಾಡೋದು ಅಂತ ಚೆಕ್ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದೇನೋ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಆಬ್ಜೆಕ್ಟ್ಸ್, ಈ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಆಬ್ಜೆಕ್ಟ್ಸ್ ಹೇಗೆ ಮೆಜರ್ ಮಾಡೋದು. ನೆಕ್ಸ್ಟ್ ಡಿಟರ್ಮಿನ್ ದ ಹೈಟ್ ಆಫ್ ಅನ್ ಆಬ್ಜೆಕ್ಟ್. ಸೊ ಈ ಮೂರು ಕೇಸಸ್ ಇದಾವೆ. ಒಂದು ಹೈಟ್ ಆಫ್ ಅನ್ ಆಬ್ಜೆಕ್ಟ್ ಕಂಡುಹಿಡಿಯೋದು, ಇನ್ನೊಂದು ಡಿಸ್ಟೆನ್ಸ್ ಬಿಟ್ವೀನ್ ಟೂ ಆಬ್ಜೆಕ್ಟ್ಸ್ ಕಂಡುಹಿಡಿಯೋದು, ಇನ್ನೊಂದು ಡಿಟರ್ಮಿನ್ ದ ಹೈಟ್ ಆರ್ ಲೆಂತ್ ಆಫ್ ಅನ್ ಆಬ್ಜೆಕ್ಟ್. ಸೊ ಈ ಮೂರನ್ನು ಕಂಡುಹಿಡಿಬೇಕು ಅಂತಂದ್ರೆ ನಮಗೆ ಒಂದಷ್ಟು ಬೇಸಿಕ್ಸ್ ಗೊತ್ತಿರಬೇಕು ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿಗೆ. ಆ ಬೇಸಿಕ್ಸ್ ಏನಂತ ಅಂದ್ರೆ, ಸೊ ಟ್ರಿಗ್ನಾಮೆಟ್ರಿ ನಾವು ಯೂಶಲಿ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ, ವಿ ಯೂಸ್ ಟ್ರಿಗ್ನಾಮೆಟ್ರಿ, ನಾವೆಲ್ಲಿ ಟ್ರಿಗ್ನಾಮೆಟ್ರಿ ಯೂಸ್ ಮಾಡ್ತೀವಿ ಅಂತಂದ್ರೆ, ನಾವು ಯಾವಾಗಲೂ ರೈಟ್ ಆಂಗಲ್ ಟ್ರಯಾಂಗಲ್ಸ್ ಬರುತ್ತಲ್ಲ, ಅಲ್ಲಿ ಏನಾಗುತ್ತೆ, ನಾವು ಯಾವಾಗಲೂ ಟ್ರಿಗ್ನಾಮೆಟ್ರಿನ ಯೂಸ್ ಮಾಡ್ತೀವಿ. ರೈಟ್ ಆಂಗಲ್ ಟ್ರಯಾಂಗಲ್ಸ್ ಎಲ್ಲಿ ಬರುತ್ತೆ ಅಲ್ಲಿ ನಾವೇನ್ ಮಾಡ್ತೀವಿ, ಟ್ರಿಗ್ನಾಮೆಟ್ರಿನ ಯೂಸ್ ಮಾಡ್ತೀವಿ. ಸೊ ಎಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ಸ್ ಬರುತ್ತೆ, ಸೊ ಎಲ್ಲೆಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ಸ್ ಬರುತ್ತೆ ನಮ್ಮ ರಿಯಲ್ ಟೈಮ್ ಸಿನಾರಿಯೋಸ್ ಅಲ್ಲಿ. ಸೊ ಎಲ್ಲಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಎಕ್ಸಾಂಪಲ್ ತಗೊಳ್ಳೋಣ ಅಂತಂದ್ರೆ, ಅನ್ ಎಲೆಕ್ಟ್ರಿಕ್ ಪೋಲ್ ಸ್ಟ್ಯಾಂಡಿಂಗ್ ಆನ್ ಎ ಗ್ರೌಂಡ್. ಎಲೆಕ್ಟ್ರಿಕ್ ಪೋಲ್ ಇದೆ, ಆ ಎಲೆಕ್ಟ್ರಿಕ್ ಪೋಲ್ ಏನಾಗಿದೆ, ಗ್ರೌಂಡ್ ಮೇಲೆ ಸ್ಟ್ಯಾಂಡ್ ಆಗ್ತಾ ಇದೆ. ಒಂದು ಗ್ರೌಂಡ್ ಇದೆ, ಗ್ರೌಂಡ್ ಮೇಲೆ ಎಲೆಕ್ಟ್ರಿಕ್ ಪೋಲ್ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು, ಸೊ ಇಲ್ಲಿ ಎಷ್ಟು ಆಂಗಲ್ ಫಾರ್ಮ್ ಮಾಡ್ತಾ ಇದೆ, ಈ ಆಂಗಲ್ ಏನು 90 ಡಿಗ್ರಿ. ಇದೇನಿದು, ಇದು ಗ್ರೌಂಡ್. ಇದೇನಿದು, ಇದು ಎಲೆಕ್ಟ್ರಿಕ್ ಪೋಲ್. ಇದೇನಿದು ಎಲೆಕ್ಟ್ರಿಕ್ ಪೋಲ್. ಅದೇ ತರನೇ ಏನು, ಟೂ ಬಿಲ್ಡಿಂಗ್ಸ್ ಸ್ಟ್ಯಾಂಡಿಂಗ್ ಆನ್ ಎ ಗ್ರೌಂಡ್. ಟೂ ಬಿಲ್ಡಿಂಗ್ಸ್ ಸ್ಟ್ಯಾಂಡಿಂಗ್ ಆನ್ ಎ ಗ್ರೌಂಡ್. ಎರಡು ಬಿಲ್ಡಿಂಗ್ಸ್ ಇದಾವೆ. ಸೊ ಇದೊಂದು ಬಿಲ್ಡಿಂಗ್ ಅಂತ ಅನ್ಕೊಳ್ಳೋಣ. ಸೊ ಇದೊಂದು ಬಿಲ್ಡಿಂಗ್ ಅಂತ ಅನ್ಕೊಳ್ಳೋಣ. ಬಿಲ್ಡಿಂಗ್ ಎ, ಇದು ಬಿಲ್ಡಿಂಗ್ ಎ, ಇದು ಬಿಲ್ಡಿಂಗ್ ಬಿ. ಸೊ ಎರಡು ಬಿಲ್ಡಿಂಗ್ಸ್, ಸೊ ಎರಡು ಬಿಲ್ಡಿಂಗ್ಸ್ ಇಲ್ಲಿದ್ದಾವೆ. ಬಿಲ್ಡಿಂಗ್ ಎ ಒಂದಿದೆ, ಬಿಲ್ಡಿಂಗ್ ಬಿ ಒಂದಿದೆ. ಸೊ ಎರಡು ಬಿಲ್ಡಿಂಗ್ಸ್ ಏನು, ದೇ ಆರ್ ಸ್ಟ್ಯಾಂಡಿಂಗ್ ಆನ್ ಎ ಗ್ರೌಂಡ್. ಇವೆರಡು ಏನು ಫಾರ್ಮ್ ಮಾಡ್ತಾ ಇರುತ್ತೆ, ಇವೆರಡು ಕೂಡ 90 ಡಿಗ್ರಿ ಫಾರ್ಮ್ ಮಾಡ್ತಾ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ನಾವು 90 ಡಿಗ್ರಿ ಬರ್ತಾ ಇದೆ. ಸೊ 90 ಡಿಗ್ರಿ ಬಂದೈತೆ, ಇಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ಸ್ ಎಲ್ಲಿ ಫಾರ್ಮ್ ಮಾಡ್ತಾ ಇದೆ ಅಂತ ನೀವು ಹೇಳ್ಬೋದು. ಸೊ ಈ ತರ ಬೇಕಾದ್ರೆ ಬಂದಿರಬಹುದು. ಸೊ ದಿಸ್ ಈಸ್ ಹೌ ಆಕ್ಚುಲಿ ರೈಟ್ ಆಂಗಲ್ ಟ್ರಯಾಂಗಲ್ಸ್ ವಿಲ್ ಬಿ ಫಾರ್ಮ್ಡ್. ಸೊ ಗೊತ್ತಾಯ್ತಲ್ಲ. ಸೊ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ ಯೂಸ್ ಮಾಡ್ಕೊಂಡು ನಾವು ಏನ್ ಮಾಡ್ತೀವಿ, ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ ಯೂಸ್ ಮಾಡ್ಕೊಂಡು ನಾವು ಲೆಂತ್ ಆಫ್ ಅನ್ ಆಬ್ಜೆಕ್ಟ್ ಅಥವಾ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಆಬ್ಜೆಕ್ಟ್ಸ್ ಅಥವಾ ಲೆಂತ್ ಆಫ್ ಅನ್ ಆಬ್ಜೆಕ್ಟ್ ಆನ್ ಟಾಪ್ ಆಫ್ ಅನ್ ಆಬ್ಜೆಕ್ಟ್. ಸೊ ಇದನ್ನ ಕಂಡುಹಿಡಿಯಕ್ಕೆ ನಾವೇನ್ ಮಾಡ್ತೀವಿ, ನಾವು ಯೂಸ್ ಮಾಡ್ಕೊಂತೀವಿ. ಸೊ ಇದು ಕಂಡುಹಿಡಿಬೇಕು ಅಂತಂದ್ರೆ ನಮಗೆ ಕೆಲವು ಬೇಸಿಕ್ಸ್ ಗೊತ್ತಿರಬೇಕು. ಬೇಸಿಕ್ಸ್ ಏನಂತಂದ್ರೆ, ವಿ ಶುಡ್ ನೋ ದ ಟ್ರಿಗ್ನಾಮೆಟ್ರಿ. ಟ್ರಿಗ್ನಾಮೆಟ್ರಿ ಏನ್ ಗೊತ್ತಿರಬೇಕು, ಟ್ರಿಗ್ನಾಮೆಟ್ರಿಕ್ ರೇಷಿಯೋ ವ್ಯಾಲ್ಯೂಸ್ ಗೊತ್ತಿರಬೇಕು ಮೊದಲನೇದಾಗಿ. ಸೊ ಟ್ರಿಗ್ನಾಮೆಟ್ರಿಕ್ ರೇಷಿಯೋ ವ್ಯಾಲ್ಯೂಸ್ ಗೊತ್ತಿರಬೇಕು, ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ವ್ಯಾಲ್ಯೂ ಗೊತ್ತಿರಬೇಕು. ಸೊ ಬೇಸಿಕಲಿ 90% ಆಫ್ ಪ್ರಾಬ್ಲಮ್ಸ್ ಯಾವ್ದಲ್ಲಿ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ ದೇ ವಿಲ್ ಬಿ ಆನ್ ಟ್ಯಾಂಜೆಂಟ್. ನಾನು ಹೇಳೋದೇನಂತಂದ್ರೆ, ನನ್ನ ಅನಿಸಿಕೆ, ಓಕೆ, ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್, ಟ್ಯಾನ್ ಗೊತ್ತಿರಬೇಕು, ಸೈನ್ ಗೊತ್ತಿರಬೇಕು, ಮತ್ತೆ ಕಾಸ್ ಗೊತ್ತಿರಬೇಕು. ಸೊ ಟ್ಯಾನ್, ಸೈನ್, ಕಾಸ್ ಗೊತ್ತಿತ್ತು ಅಂತಂದ್ರೆ ನಾವು ಎಲ್ಲಾ ಪ್ರಾಬ್ಲಮ್ಸ್ ಕೂಡ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿಲಿ ನಾವು ಸಾಲ್ವ್ ಮಾಡ್ಬೋದು. ಟ್ಯಾನ್ ಆಫ್ ಥೀಟಾ, ಟ್ರಿಗ್ನಾಮೆಟ್ರಿಕ್ ವ್ಯಾಲ್ಯೂಸ್ ಆಫ್ ಟ್ಯಾನ್ ಥೀಟಾ, ಸೈನ್ ಥೀಟಾ ಮತ್ತೆ ಕಾಸ್ ಥೀಟಾ ಗೊತ್ತಿತ್ತು ಅಂತಂದ್ರೆ ಎಲ್ಲ ಕೂಡ ಸಾಲ್ವ್ ಮಾಡ್ಬೋದು. ಹೇಗೆ ಸಾಲ್ವ್ ಮಾಡ್ಬೋದು ನೋಡಿ, ನಮಗೆ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ತಗೊಂಡ್ರೆ ವಾಟ್ ಆರ್ ದ 3 ಸೈಡ್ಸ್ ವಿಚ್ ವಿ ಆರ್ ಹ್ಯಾವಿಂಗ್. ನೋಡಿ ಇಲ್ಲೇನೆ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ತಗೊಂಡು ಅಂತ ತಗೊಂಡ್ರೆ, ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ತಗೊಂಡ್ರೆ, ರೈಟ್ ಆಂಗಲ್ ಎಲ್ಲಿದೆ, ಇಲ್ಲಿ ರೈಟ್ ಆಂಗಲ್ ಇದೆ. ಸೊ 90 ಡಿಗ್ರಿಗೆ ಆಪೋಸಿಟ್ ಇರುವಂತಹ ಸೈಡ್ ನ ಏನಂತ ಕರಿತೀವಿ, ಇದನ್ನ ಹೈಪೋಟೆನ್ಯೂಸ್ ಅಂತ ಕರಿತೀವಿ. ಆಮೇಲೆ ಏನಾಗುತ್ತೆ, ಇವೆರಡು ರೆಫರೆನ್ಸ್ ಆಂಗಲ್ಸ್, ಯಾವುದು ಎ ಮತ್ತೆ ಸಿ ಬಂದು ರೆಫರೆನ್ಸ್ ಆಂಗಲ್ಸ್. ಯಾವ್ದಾರ ಒಂದು ರೆಫರೆನ್ಸ್ ಆಂಗಲ್ ತಗೊಂಡ್ರೆ ಏನಾಗುತ್ತೆ, ವಿ ಗೆಟ್ ಅನ್ ಆಪೋಸಿಟ್ ಸೈಡ್ ಸಿಗುತ್ತೆ, ಮತ್ತೆ ಇನ್ನೊಂದೇನು ಅಡ್ಜಸೆಂಟ್ ಸೈಡ್ ಸಿಗುತ್ತೆ. ಸೊ ನಮಗೆ 3 ಸೈಡ್ಸ್ ಯಾವ್ದಿರೋದು, ಹೈಪೋಟೆನ್ಯೂಸ್, ಆಪೋಸಿಟ್ ಮತ್ತೆ ಅಡ್ಜಸೆಂಟ್ ವಿತ್ ರೆಸ್ಪೆಕ್ಟ್ ಟು ದ ರೆಫರೆನ್ಸ್ ಆಂಗಲ್ ಸಿಗುತ್ತೆ. ಸೊ ನೋಡಿ, ಈಗ ಟ್ಯಾನ್ ಥೀಟಾದಲ್ಲಿ ಇಫ್ ಯು ನೋ ದ ರೆಫರೆನ್ಸ್ ಆಂಗಲ್, ಇದೇನಾಗುತ್ತೆ, ಇದು ಆಪೋಸಿಟ್ ಬೈ ಅಡ್ಜಸೆಂಟ್ ಆಗುತ್ತೆ. ಸೊ ಅದೇ ಸೈನ್ ಥೀಟಾದಲ್ಲಿ ಏನಾಗುತ್ತೆ, ಸೈನ್ ಥೀಟಾದಲ್ಲಿ ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಆಗುತ್ತೆ. ಸೊ ಅದೇ ತರಾನೇ ಇದ್ರಲ್ಲಿ ಏನಾಗುತ್ತೆ, ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಎಲ್ಲಾ 3 ಸೈಡ್ಸ್ ಕವರ್ ಆಗೋಗಿದ್ದಾವೆ. ಸೊ ನಮಗೆ ಟ್ಯಾನು, ಸೈನು, ಕಾಸ್ ಗೊತ್ತಿತ್ತು ಅಂತಂದ್ರೆ, ಸೊ ಯಾವುದೇ ಅಪ್ಲಿಕೇಶನ್ ಪ್ರಾಬ್ಲಮ್ಸ್ ಕೂಡ ನಾವಿಲ್ಲಿ ಸಾಲ್ವ್ ಮಾಡ್ಬೋದು. ಸೊ ಟ್ರೈ ಟು ರಿಮೆಂಬರ್ ಟ್ಯಾನ್, ಸೈನ್ ಮತ್ತೆ ಕಾಸ್ ವ್ಯಾಲ್ಯೂಸ್ ಆಫ್ ಎನಿ ಆಂಗಲ್ಸ್. ಆಮೇಲೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ಸೊ ಇಲ್ಲಿ ಯೂಶಲಿ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ ಏನಾಗುತ್ತೆ ಅಂತಂದ್ರೆ, ಸೊ ಬೇಸಿಕಲಿ ವಿ ವರ್ಕ್ ಆನ್ ಸಮ್ ಆಂಗಲ್ಸ್. ರೆಫರೆನ್ಸ್ ಆಂಗಲ್ಸ್ ಏನಿರುತ್ತೆ ಅಂತಂದ್ರೆ, ಯೂಶಲಿ ರೆಫರೆನ್ಸ್ ಆಂಗಲ್ಸ್ ಬಂದ್ಬಿಟ್ಟು 30 ಡಿಗ್ರಿ ಇರುತ್ತೆ, ಇಲ್ಲ ಅಂದ್ರೆ 60 ಡಿಗ್ರಿ ಇರುತ್ತೆ, ಇಲ್ಲ ಅಂದ್ರೆ 45 ಡಿಗ್ರಿ ಇರುತ್ತೆ ಅಷ್ಟೇ. ಸೊ 90 ಡಿಗ್ರಿ, 0 ಡಿಗ್ರಿ ಆಬ್ವಿಯಸ್ ಆಗಿ ಬರೋದೇ ಇಲ್ಲ. ಸೊ 3 ರೆಫರೆನ್ಸ್ ಆಂಗಲ್ಸ್ ಇದಾವೆ, ಯಾವ್ದು 30, 60 ಮತ್ತೆ 45. ಸೊ ಇವಿಷ್ಟು ಗೊತ್ತಿದ್ರೆ ನಮಗೆ ಸಾಕು. ಸೊ ಇನ್ನೊಂದು ಹೇಳ್ತೀನಿ, ಇನ್ನೊಂದು ಹಿಂಟ್ ಕೊಡಕ್ಕೆ ಇಷ್ಟಪಡ್ತೀನಿ. ಇಲ್ಲ ಆ ಹಿಂಟ್ ಏನಂತ ಅಂದ್ರೆ, ನೋಡಿ 45 ಡಿಗ್ರಿ ಬಂದಾಗ ಏನಾಯ್ತು, ನಾವು ಟ್ಯಾಂಜೆಂಟ್ ಅಪ್ಲೈ ಮಾಡಿದ್ರೆ 45 ಡಿಗ್ರಿ ಕೊಟ್ಟಿದ್ರು ಅನ್ಕೊಳ್ರಿ ಪ್ರಾಬ್ಲಮ್ ಅಲ್ಲಿ,
ಅವಾಗ ಟ್ಯಾಂಜೆಂಟ್ ಅಪ್ಲೈ ಮಾಡಿದ್ರೆ 45 ಟ್ಯಾನ್ ಆಫ್ 45 ಏನಾಗುತ್ತೆ, ಟ್ಯಾನ್ ಆಫ್ 45 1 ಆಗುತ್ತೆ. ಸೊ ಆ ರೇಷಿಯೋ ಇದ್ದಂತ ಸೈಡ್ಸ್ಗಳು ಏನಾಗ್ತವೆ ಅಂದ್ರೆ, ಆ ರೇಷಿಯೋ ಇದ್ದಷ್ಟು ಸೈಡ್ಸ್ಗಳು 45 ಡಿಗ್ರಿ ಇದ್ದಾಗ ಅಡ್ಜಸೆಂಟ್ ವಿಲ್ ಬಿ ಈಕ್ವಲ್ ಟು ಆಪೋಸಿಟ್, ಅಥವಾ ಆಪೋಸಿಟ್ ವಿಲ್ ಬಿ ಈಕ್ವಲ್ ಟು ಅಡ್ಜಸೆಂಟ್. ಸೊ ಇದಾಗುತ್ತೆ. ಸೊ ಇದು ಗೊತ್ತಿರಬೇಕು. ಸೊ ಇವೆಲ್ಲ ಏನು, ಇವೆಲ್ಲ ಬೇಸಿಕ್ಸ್ ಆಫ್ ಟ್ರಿಗ್ನೋಮೆಟ್ರಿ ಅಷ್ಟೇ. ಸೊ ದೀಸ್ ಆರ್ ದ ಬೇಸಿಕ್ಸ್ ಆಫ್ ಟ್ರಿಗ್ನೋಮೆಟ್ರಿ. ಇವಾಗ ಏನ್ ಮಾಡೋಣ ಅಂದ್ರೆ, ಇವಾಗ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಬರೋಣ. ಸೊ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಬಂದಾಗ ಏನಾಗುತ್ತೆ, ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿಲಿ ದೇರ್ ಆರ್ 3 ಕಾನ್ಸೆಪ್ಟ್ಸ್, ನಾಲ್ಕು ಕಾನ್ಸೆಪ್ಟ್ಸ್. ದೇರ್ ಆರ್ 4 ಕಾನ್ಸೆಪ್ಟ್ಸ್. ಮೊದಲನೇ ಕಾನ್ಸೆಪ್ಟ್ ಬಂದ್ಬಿಟ್ಟು ಲೈನ್ ಆಫ್ ಸೈಟ್. ಮೊದಲನೇ ಕಾನ್ಸೆಪ್ಟ್ ಬಂದ್ಬಿಟ್ಟು ಲೈನ್ ಆಫ್ ಸೈಟ್. ಇದು ನಮ್ಗೆ ತುಂಬಾ ಇಂಪಾರ್ಟೆಂಟ್. ಲೈನ್ ಆಫ್ ಸೈಟ್ ಅಂದ್ರೆ ಏನು ಅಂತ ಗೊತ್ತಿರೋದು. ಸೊ ಲೈನ್ ಆಫ್ ಸೈಟ್ ಅಂತ ಅಂದ್ರೆ, ಒಬ್ಬ ಮನುಷ್ಯ ನಿಂತಿರ್ತ, ಫಾರ್ ಎಕ್ಸಾಂಪಲ್ ಒಂದು ಗ್ರೌಂಡ್ ಇದೆ, ಗ್ರೌಂಡ್ ಮೇಲೆ ಏನಾಗಿದೆ ಅಂದ್ರೆ ಒಬ್ಬ ಮನುಷ್ಯ ನಿಂತಿದ್ದಾನೆ. ಸೊ ಯು ಕನ್ಸಿಡರ್ ಲೈಕ್ ದೇರ್ ಇಸ್ ಅ ಪರ್ಸನ್ ಸ್ಟ್ಯಾಂಡಿಂಗ್ ಅಂಡ್ ದೇರ್ ಇಸ್ ಎ ಟವರ್ ಇನ್ ಫ್ರಂಟ್ ಆಫ್ ಹಿಮ್. there is a tower in front of him. A person is seeing a top of a tower. Person ಏನ್ ಮಾಡ್ತಾ ಇದ್ದಾನೆ, ಇವನ್ ಏನ್ ಮಾಡ್ತಾ ಇದ್ದಾನೆ, he is seeing a top of a tower. ಸೊ ಟಾಪ್ ಆಫ್ ಎ ಟವರ್ ನೋಡ್ತಾ ಇದ್ದಾನೆ. ಸೊ ಇವನು ಟಾಪ್ ಆಫ್ ಎ ಟವರ್ ನೋಡ್ತಾ ಇದ್ದಾನೆ. ಸೊ ಇದನ್ನ ನಾವೇನಂತ ಕರಿತೀವಿ, ಇದನ್ನ ಲೈನ್ ಆಫ್ ಸೈಟ್ ಅಂತ ಕರಿತೀವಿ. ಲೈನ್ ಆಫ್ ಸೈಟ್ ಅಂತ ಕರಿತೀವಿ. ಎ ಪರ್ಸನ್ ಸ್ಟ್ಯಾಂಡಿಂಗ್ ಆನ್ ಎ ಗ್ರೌಂಡ್ ಸೀಯಿಂಗ್ ಎ ಟಾಪ್ ಆಫ್ ಎ ಟವರ್. ಸೊ ಪರ್ಸನ್ ಏನಾಗಿದ್ದಾನೆ, ಗ್ರೌಂಡ್ ಮೇಲೆ ನಿಂತಿದ್ದಾನೆ, ಮೇಲ್ಗಡೆ ಟಾಪ್ ನೋಡ್ತಾ ಇದ್ದಾನೆ, ಏನು ಟಾಪ್ ಆಫ್ ಎ ಟವರ್ ನೋಡ್ತಾ ಇದ್ದಾನೆ. ಸೊ ಅದನ್ನ ಏನಂತ ಕರಿತೀವಿ ನಾವು, ಲೈನ್ ಆಫ್ ಸೈಟ್ ಅಂತ ಕರಿತೀವಿ. ಅದೇ ತರನೇ ಎ ಪರ್ಸನ್ ಸ್ಟ್ಯಾಂಡಿಂಗ್ ಆನ್ ಎ ಬಿಲ್ಡಿಂಗ್ ಇದೆ. ಓಕೆ, ಒಂದು ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗ್ ಮೇಲೆ ಏನಾಗಿದ್ದಾನೆ, ಒಬ್ಬ ಪರ್ಸನ್ ನಿಂತಿದ್ದಾನೆ. ಸೊ ಒಂದು ಕಾರ್ ಏನ, ಎ ಪರ್ಸನ್ ಈ ಸೀಯಿಂಗ್ ಎ ಕಾರ್ ಆನ್ ಎ ಗ್ರೌಂಡ್. ದರ್ ಇಸ್ ಎ ಕಾರ್ ಆನ್ ಎ ಗ್ರೌಂಡ್. ಈ ಪರ್ಸನ್ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಈ ಸೀಯಿಂಗ್ ಎ ಕಾರ್ ಆನ್ ಎ ಗ್ರೌಂಡ್. ಸೊ ಸೀಯಿಂಗ್ ಎ ಕಾರ್ ಆನ್ ಎ ಗ್ರೌಂಡ್ ಅಂತಂದಾಗ ಇದು ಲೈನ್ ಆಫ್ ಸೈಟ್ ಆಗುತ್ತೆ. ಅವ್ನು ನೋಡ್ತಾ ಇರೋ ಡೈರೆಕ್ಷನ್ ಏನಂತ ಕರಿತೀವಿ ನಾವು, ಲೈನ್ ಆಫ್ ಸೈಟ್ ಅಂತ ಕರಿತೀವಿ. ಸೊ ಇದು ವೆರಿ ಇಂಪಾರ್ಟೆಂಟ್, ಲೈನ್ ಆಫ್ ಸೈಟ್ ಅಂದ್ರೆ ಏನು ಅಂತ. ಸೊ ಯಾವ ತರ ವರ್ಕ್ ಆಗುತ್ತೆ ಅಂತ ನೋಡೋದ್ರಲ್ಲ, ಕೆಳಗಡೆಯಿಂದ ಮೇಲ್ಗಡೆ ನೋಡ್ತಾ ಇರ್ಬೇಕಂದ್ರೆ ದಿ ಆರೋ ಗೋಸ್ ಫ್ರಮ್ ದಿ ಪರ್ಸನ್ ಟು ದ ಟಾಪ್ ಆಫ್ ದ ಟವರ್. ಅದೇ ತರನೇ ದಿ ಆರೋ ಗೋಸ್ ಫ್ರಮ್ ಪರ್ಸನ್ ಟು ದ ಕಾರ್. ಸೊ ಇಲ್ಲ ಆಯ್ತು. ಸೊ ಮೊದಲನೇ ಕಾನ್ಸೆಪ್ಟ್ ಏನು, ಲೈನ್ ಆಫ್ ಸೈಟ್. ಲೈನ್ ಆಫ್ ಸೈಟ್ ಗೊತ್ತಿರಬೇಕು. ನೆಕ್ಸ್ಟ್ ಎರಡನೇ ಕಾನ್ಸೆಪ್ಟ್ ಬಂದು ಹಾರಿಜಾಂಟಲ್ ಪ್ಲೇನ್ ಅಥವಾ ಲೈನ್. ಹಾರಿಜಾಂಟಲ್ ಪ್ಲೇನ್ ಅಥವಾ ಲೈನ್ ಇದು ಯಾವಾಗಲೂ ಏನಾಗಿರುತ್ತೆ ಅಂದ್ರೆ, ದಿಸ್ ವಿಲ್ ಬಿ ಆಲ್ವೇಸ್ ಪ್ಯಾರಲಲ್ ಟು ಗ್ರೌಂಡ್. ಇದೇನಾಗಿರುತ್ತೆ, ಇದು ಆಲ್ವೇಸ್ ಪ್ಯಾರಲಲ್ ಟು ಗ್ರೌಂಡ್ ಇರುತ್ತೆ. ಸೊ ಹಾರಿಜಾಂಟಲ್ ಪ್ಲೇನ್ ಅಂತಂದ್ರೆ ಇನ್ನೇನು ಅಲ್ಲ, ಇಟ್ ಈಸ್ ಸಮಥಿಂಗ್ ಲೈಕ್ ಇಟ್ಸ್ ಆಲ್ವೇಸ್ ಪ್ಯಾರಲಲ್ ಟು ದ ಗ್ರೌಂಡ್ ವಿತ್ ರೆಸ್ಪೆಕ್ಟ್ ಟು ದ ಪರ್ಸನ್ ಅನ್ಕೊಡ್ರಿ. ಈಗ ಮೊದಲನೇ ಕೇಸ್ಗೆ ಬರೋಣ. ಮೊದಲನೇ ಕೇಸಿಗೆ ಬಂದಾಗ ಏನಾಗುತ್ತೆ, ಫಸ್ಟ್ ಕೇಸ್ ಇಟ್ ಸೆಲ್ಫ್, ಎ ಪರ್ಸನ್ ಸೀಯಿಂಗ್ ಎ ಟಾಪ್ ಆಫ್ ಎ ಟವರ್. ಎ ಪರ್ಸನ್ ಸ್ಟ್ಯಾಂಡಿಂಗ್ ಆನ್ ಎ ಗ್ರೌಂಡ್. ಮೊದಲನೇದೇನು, ಎ ಪರ್ಸನ್ ಈಸ್ ಸ್ಟ್ಯಾಂಡಿಂಗ್ ಆನ್ ಎ ಗ್ರೌಂಡ್. ಒಬ್ಬ ಮನುಷ್ಯ ಏನಾಗಿದ್ದಾನೆ, ಈ ಸ್ಟ್ಯಾಂಡಿಂಗ್ ಆನ್ ಎ ಗ್ರೌಂಡ್ ಅಂಡ್ ಹಿ ಈಸ್ ಸೀಯಿಂಗ್ ಎ ಟಾಪ್ ಆಫ್ ಎ ಟವರ್. ಸೊ ಅವಾಗ ಹಾರಿಜಾಂಟಲ್ ಪ್ಲೇನ್ ಏನಾಗುತ್ತೆ ಅಂದ್ರೆ, ಹಾರಿಜಾಂಟಲ್ ಪ್ಲೇನ್ ವಿಲ್ ಬಿ ಲೈಕ್ ದಿಸ್. ಇಟ್ ವಿಲ್ ಬಿ ಆಲ್ವೇಸ್ ಪ್ಯಾರಲಲ್ ಟು ದ ಗ್ರೌಂಡ್. ಯಾವ್ದು ಗ್ರೌಂಡ್, ಯಾವ್ದಿದು ಗ್ರೌಂಡ್, ಇಲ್ಲಿ ಇದು. ಸೊ ಇದನ್ನ ಏನಂತ ಕರಿತೀವಿ, ಇದನ್ನ ಹಾರಿಜಾಂಟಲ್ ಲೈನ್ ಅಂತ ಕರಿತೀವಿ. ಹಾರಿಜಾಂಟಲ್ ಲೈನ್ ಅಂತ ಕರಿತೀವಿ. ಸೊ ಇದು ಗೊತ್ತಾಗ್ಬಿಡ್ಬೇಕು. ಸೊ ಇಲ್ಲಿ ಏನಿದು, ವಾಟ್ ಈಸ್ ದಿಸ್ ಪ್ರಾಬ್ಲಮ್ಸ್ ಮಾಡಬೇಕು ಅಂತಂದ್ರೆ ಇನ್ನೊಂದು ಗಮನಿಸಬೇಕಾಗಿರೋದು ಏನಂತ ಅಂದ್ರೆ, ಸಮ್ಟೈಮ್ಸ್ ಏನಾಗಿರುತ್ತೆ ಅಂದ್ರೆ, ಸಮ್ಟೈಮ್ಸ್ ಹೈಟ್ ಆಫ್ ಎ ಪರ್ಸನ್ ಕೊಟ್ಟಿರ್ತಾರೆ, ಸಮ್ಟೈಮ್ಸ್ ಹೈಟ್ ಆಫ್ ಎ ಪರ್ಸನ್ ಕೊಟ್ಟಿರಲ್ಲ. ಸೊ ಹೈಟ್ ಆಫ್ ಎ ಪರ್ಸನ್ ಕೊಟ್ಟಿಲ್ಲ ಅಂತ ಅಂದಾಗ ಅದನ್ನ 0 ತಗೋಬಹುದು. ಓಕೆ, ಸೊ ಇಫ್ ಎ ಪರ್ಸನ್ ಹೈಟ್ ಇಸ್ ಗಿವನ್, ದಿಸ್ ವಿಲ್ ಬಿ ದ ಹೈಟ್ ಆಫ್ ಎ ಪರ್ಸನ್. ಸೊ ಅದೇ ತರನೇ ಎರಡನೇ ಎಕ್ಸಾಂಪಲ್ ಏನಾಯ್ತು. ಸೊ ಅದೇ ತರನೇ ಎರಡನೇ ಎಕ್ಸಾಂಪಲ್ ಬಂದಾಗ ಏನಂತ ಅಂದ್ರೆ, ಎ ಪರ್ಸನ್ ಸ್ಟ್ಯಾಂಡಿಂಗ್ ಆನ್ ಎ ಬಿಲ್ಡಿಂಗ್. ಪರ್ಸನ್ ಏನಾಗಿದ್ದಾನೆ, ಈ ಸ್ಟ್ಯಾಂಡಿಂಗ್ ಆನ್ ಎ ಬಿಲ್ಡಿಂಗ್ ಏನಾಗಿದೆ, ಗ್ರೌಂಡ್ ಮೇಲೆ ಇದೆ. ಬಿಲ್ಡಿಂಗ್ ಏನಾಗಿದೆ, ಎ ಬಿಲ್ಡಿಂಗ್ ಸ್ಟ್ಯಾಂಡಿಂಗ್ ಓಕೆ ಆನ್ ಎ ಗ್ರೌಂಡ್. ಎ ಪರ್ಸನ್ ಇಸ್ ಸ್ಟ್ಯಾಂಡಿಂಗ್ ಆನ್ ಎ ಬಿಲ್ಡಿಂಗ್. ಸೊ ಇವನ್ ಏನ್ ಮಾಡ್ತಿದ್ದ ಅಂತಂದ್ರೆ, ಹಿ ಈಸ್ ಸೀಯಿಂಗ್ ಎಟ್ ಎ ಕಾರ್ ವಿಚ್ ಇಸ್ ದೇರ್ ಆನ್ ದ ಗ್ರೌಂಡ್ ಅಲ್ವಾ, ಸೀಯಿಂಗ್ ಆನ್ ಎ ಗ್ರೌಂಡ್. ಓಕೆ, ಇಲ್ಲಿ ಹಾರಿಜಾಂಟಲ್ ಲೈನ್ ಏನಾಗುತ್ತೆ, ಹಾರಿಜಾಂಟಲ್ ಲೈನ್ ವಿಲ್ ಬಿ ಲೈಕ್ ದಿಸ್. ದಿಸ್ ವಿಲ್ ಬಿ ದ ಹಾರಿಜಾಂಟಲ್ ಲೈನ್. ಈ ಹಾರಿಜಾಂಟಲ್ ಲೈನ್ ಏನಾಗಿರುತ್ತೆ, ದಿಸ್ ಹಾರಿಜಾಂಟಲ್ ಲೈನ್ ಈಸ್ ಪ್ಯಾರಲಲ್ ಟು ಗ್ರೌಂಡ್. ಇದು ಪ್ಯಾರಲಲ್ ಟು ಗ್ರೌಂಡ್ ಆಗಿರುತ್ತೆ. ಓಕೆ, ಪ್ಯಾರಲಲ್ ಟು ಗ್ರೌಂಡ್ ಆಗಿರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಇದನ್ನ ಏನಂತ ಕರಿತೀವಿ, ಇದನ್ನ ಲೈನ್ ಆಫ್ ಸೈಟ್ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ, ಲೈನ್ ಆಫ್ ಸೈಟ್ ಅಂತ ಕರಿತೀವಿ. ಸೊ ಅಟ್ಲೀಸ್ಟ್ ಗೊತ್ತಾಯ್ತಲ್ಲ, ಹಾರಿಜಾಂಟಲ್ ಲೈನ್ ಅಂದ್ರೆ ಏನು, ಮತ್ತೆ ಲೈನ್ ಆಫ್ ಸೈಟ್ ಅಂದ್ರೆ ಏನು. ಲೈನ್ ಆಫ್ ಸೈಟ್ ಅಂತಂದ್ರೆ ನಾವ್ ಎಲ್ಲಿ ನೋಡ್ತಾ ಇದೀವಿ ಅಲ್ಲಿಗೆ ಪಾಯಿಂಟ್ ಮಾಡೋದು ಲೈನ್ ಆಫ್ ಸೈಟ್. ಮತ್ತೆ ಹಾರಿಜಾಂಟಲ್ ಏನಂತಂದ್ರೆ ನಮ್ಮ ಡೈರೆಕ್ಷನ್ ಸ್ಟ್ರೈಟ್ ಗೆ ಅಥವಾ ಇಟ್ ಇಸ್ ಪ್ಯಾರಲಲ್ ಟು ಗ್ರೌಂಡ್ ಏನಿರುತ್ತೋ ಅದನ್ನ ನಾವೇನಂತ ಕರಿತೀವಿ, ಹಾರಿಜಾಂಟಲ್ ಲೈನ್ ಅಂತ ಕರಿತೀವಿ. ಸೊ ಇವೆರಡು ಕಾನ್ಸೆಪ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್, ಗೊತ್ತಿರಬೇಕು. ಸೊ ಆಯ್ತು.
ಸೊ ಇದಾದ್ಮೇಲೆ ಎರಡು ಕಾನ್ಸೆಪ್ಟ್ಸ್ ಗೊತ್ತಾಯ್ತು. ಈ ಎರಡು ಕಾನ್ಸೆಪ್ಟ್ಸ್ ಅಲ್ಲದೆ ಇನ್ನ ಎರಡು ಕಾನ್ಸೆಪ್ಟ್ಸ್ ಇದಾವೆ. ಸೊ ದೋಸ್ ಆರ್ ದ ಆಂಗಲ್ಸ್. ದೋಸ್ ಆರ್ ದ ಆಂಗಲ್ಸ್. ಅವೆರಡೇನು ಆಂಗಲ್ಸ್. ನಿಮ್ಗೆ ಯೂಶಲಿ ಗೊತ್ತಿರುತ್ತೆ ಆಂಗಲ್ಸ್ ಅಂದ್ರೆ ಏನು. ದ ಆಂಗಲ್ ಈಸ್ ಫಾರ್ಮ್ಡ್. ಆಂಗಲ್ಸ್ ಅಂದ್ರೆ ಏನು, ಹೌ ದ ಆಂಗಲ್ಸ್ ಆರ್ ಫಾರ್ಮ್ಡ್. ಆಂಗಲ್ಸ್ ಆರ್ ಫಾರ್ಮ್ಡ್ ಬಿಟ್ವೀನ್ ಟೂ ಲೈನ್ಸ್. ಅದು ಗೊತ್ತಿರಬೇಕು. ಆಂಗಲ್ಸ್ ಏನು, ಆಂಗಲ್ಸ್ ಆರ್ ಫಾರ್ಮ್ಡ್ ಬಿಟ್ವೀನ್ ಟೂ ಲೈನ್ಸ್. ಇವಾಗ ಎರಡು ಲೈನ್ಸ್ ಇರುತ್ತೆ ಅಂತಂದ್ರೆ ಇಫ್ ದೇರ್ ಆರ್ ಟೂ ಲೈನ್ಸ್, ಸೊ ಹಿಂಗಿತ್ತು ಅನ್ಕೊಳ್ರಿ, ದಿಸ್ ಇಸ್ ಅನ್ ಆಂಗಲ್. ಇದನ್ನ ಏನಂತ ಕರಿತೀವಿ, ಇದನ್ನ ಆಂಗಲ್ ಅಂತ ಕರಿತೀವಿ. ಓಕೆ. ಸೊ ಇಲ್ಲಿ ಎರಡು ತರ ಆಂಗಲ್ ಬರುತ್ತೆ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿಲಿ. ಆ ಆಂಗಲ್ಸ್ ಏನಂತ ಅಂದ್ರೆ ಆಂಗಲ್ ಆಫ್, ಎರಡು ಆಂಗಲ್ಸ್ ಬರುತ್ತೆ. ಆ ಆಂಗಲ್ಸ್ ಏನಂತ ಅಂದ್ರೆ ಆಂಗಲ್ ಆಫ್ ಎಲಿವೇಶನ್ ಮತ್ತೆ ಆಂಗಲ್ ಆಫ್ ಡಿಪ್ರೆಷನ್ ಅಂತ. ಆಂಗಲ್ ಆಫ್ ಎಲಿವೇಶನ್ ಮತ್ತೆ ಆಂಗಲ್ ಆಫ್ ಡಿಪ್ರೆಷನ್ ಅಂತ ಅರ್ಥ. ಸೊ ಎಲಿವೇಶನ್ ಅಂದ್ರೆ ಅರ್ಥ ಏನು, ಎಲಿವೇಶನ್, ಎಲಿವೇಟ್ ಅಂತ ಅಂದ್ರೆ ಮೇಲ್ಗಡೆ ಅಂತ. ಸೊ ಎ ಪರ್ಸನ್ ಸೀಯಿಂಗ್ ಟು ಎ ಟಾಪ್ ಆಫ್ ಎ ಟವರ್ ಅಂತ ಅಂದಾಗ ಆಂಗಲ್ ಆಫ್ ಎಲಿವೇಶನ್ ಬರುತ್ತೆ. ಎ ಪರ್ಸನ್ ಸೀಯಿಂಗ್ ಅಟ್ ದ ಬಾಟಮ್ ಆಫ್ ಎ ಕಾರ್ ಅಂತ ಅಂದಾಗ ಏನು ಆಂಗಲ್ ಆಫ್ ಡಿಪ್ರೆಷನ್ ಬರುತ್ತೆ. ಮೇಲ್ ನೋಡ್ತಾ ಇದ್ದಾಗ ಎಲಿವೇಶನ್ ಬರುತ್ತೆ, ಕೆಳಗಡೆ ನೋಡ್ತಾ ಇದ್ದಾಗ ಏನಾಗುತ್ತೆ ಆಂಗಲ್ ಆಫ್ ಡಿಪ್ರೆಷನ್ ಬರುತ್ತೆ. ಸೊ ಇದು ಹೇಗೆ ಬರುತ್ತೆ ಅಂತ ವಿಲ್ ಶೋ ಯು ವಿತ್ ಡಯಾಗ್ರಾಮ್. ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ಎಕ್ಸಾಂಪಲ್ ವಿಲ್ ಟೇಕ್ ಇಟ್. ಮೊದಲನೇ ಎಕ್ಸಾಂಪಲ್ ತಗೊಂಡಾಗ ಏನಾಗುತ್ತೆ, ಎ ಪರ್ಸನ್ ಇಸ್ ಸ್ಟ್ಯಾಂಡಿಂಗ್ ಆನ್ ಎ ಗ್ರೌಂಡ್. ಪರ್ಸನ್ ಏನಾಗ್ತಾ ಇದ್ದಾನೆ, ಹಿ ಈಸ್ ಸ್ಟ್ಯಾಂಡಿಂಗ್ ಆನ್ ಎ ಗ್ರೌಂಡ್. ಎ ಪರ್ಸನ್ ಇಸ್ ಸ್ಟ್ಯಾಂಡಿಂಗ್ ಆನ್ ಎ ಗ್ರೌಂಡ್ ಅಂಡ್ ದರ್ ಇಸ್ ಎ ಟವರ್ ಇನ್ ಫ್ರಂಟ್ ಆಫ್ ಹಿಮ್. ಓಕೆ, ವಿಚ್ ಇಸ್ ಆನ್ ಎ ಗ್ರೌಂಡ್. ಸೊ ಆ ಪರ್ಸನ್ ಏನ್ ಮಾಡ್ತಾ ಇದ್ದಾನೆ, ಹಿ ಈಸ್ ಸೀಯಿಂಗ್ ಅಟ್ ಟಾಪ್ ಆಫ್ ದ ಟವರ್. ಎ ಪರ್ಸನ್ ಇಸ್ ಸೀಯಿಂಗ್ ದ ಟಾಪ್ ಆಫ್ ದ ಟವರ್. ಸೊ ಇದೇನಾಯ್ತು, ಇದು ಲೈನ್ ಆಫ್ ಸೈಟ್ ಆಯ್ತು. ಇದನ್ನ ಏನಂತ ಕರಿತೀವಿ, ಲೈನ್ ಆಫ್ ಸೈಟ್ ಆಯ್ತು. ಆಮೇಲೆ ಹಾರಿಜಾಂಟಲ್ ಲೈನ್ ಏನು, ಪರ್ಸನ್ ಐಸ್ಗೆ ಕರೆಕ್ಟ್ ಆಗಿ ಏನ್ ಮಾಡಬೇಕು, ಪ್ಯಾರಲಲ್ ಆಗಿ ಒಂದು ಲೈನ್ ಹಾಕಬೇಕು. ಏನಕ್ಕೆ, ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್. ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್ ಒಂದು ಪ್ಯಾರಲಲ್ ಲೈನ್ ಹಾಕಬೇಕು. ಇದನ್ನ ಏನಂತ ಕರಿತೇವೆ, ಇದನ್ನ ಹಾರಿಜಾಂಟಲ್ ಲೈನ್ ಅಂತ ಕರಿತೀವಿ. ಓಕೆ, ದಿ ಆಂಗಲ್ ಫಾರ್ಮ್ಡ್ ಬಿಟ್ವೀನ್ ಲೈನ್ ಆಫ್ ಸೈಟ್ ಮತ್ತೆ the angle formed between line of sight, the angle formed between the line of sight and the horizontal line is called as angle of elevation. ಇದನ್ನ ಏನಂತ ಕರಿತೀವಿ, ಇದನ್ನ angle of elevation ಅಂತ ಕರಿತೀವಿ. when a person is seeing to the top of the tower, ಆಮೇಲೆ when a person is seeing top of the tower ಅಂತ ಅಂದಾಗ angle of elevation ಅಂತ ಕರಿತೀವಿ. when a person is seeing towards the down ಅಂದ್ರೆ ಕೆಳಗಡೆ ನೋಡ್ತಾ ಇದ್ದಾಗ ಏನಂತ ಕರಿತೀವಿ, angle of depression ಅಂತ ಕರಿತೀವಿ. ಸೊ ಇಲ್ಲೇನಾಯ್ತು, ಈ ಪರ್ಸನ್ ಏನ್ ಮಾಡ್ತಿದ್ದ, ಈಸ್ ಲುಕಿಂಗ್ ಟು ದ ಟಾಪ್ ಆಫ್ ದ ಟವರ್. ಸೊ ಹಾಗಾಗಿ ಮೇಲ್ ನೋಡ್ತಾ ಇರೋದ್ರಿಂದ ನಾವೇನಂತ ಕರಿತೀವಿ, ಆಂಗಲ್ ಆಫ್ ಎಲಿವೇಶನ್ ಅಂತ ಕರಿತೀವಿ. ಆಮೇಲೆ ಈ ಆಂಗಲ್ ಯಾವ್ದ್ರ ಮಧ್ಯೆ ಫಾರ್ಮ್ ಆಯ್ತು, ಈ ಆಂಗಲ್ ಏನಾಯ್ತು, ಲೈನ್ ಆಫ್ ಸೈಟ್ ಮತ್ತೆ ಹಾರಿಜಾಂಟಲ್ ಲೈನ್ ಮಧ್ಯೆ ಫಾರ್ಮ್ ಆಯ್ತು. ಈ ಆಂಗಲ್ ಎಂತ ಮಧ್ಯೆ ಫಾರ್ಮ್ ಆಯ್ತು, ಲೈನ್ ಆಫ್ ಸೈಟ್ ಮತ್ತೆ ಹಾರಿಜಾಂಟಲ್ ಲೈನ್ ಮಧ್ಯೆ ಫಾರ್ಮ್ ಆಯ್ತು. ಅದೇ ತರನೇ ಸೆಕೆಂಡ್ ಎಕ್ಸಾಂಪಲ್ ತಗೊಳ್ಳೋಣ. ಸೆಕೆಂಡ್ ಎಕ್ಸಾಂಪಲ್ ಅಲ್ಲಿ ಏನ್ ಹೇಳಿದ್ದು, ಎ ಪರ್ಸನ್ ಇಸ್ ಸ್ಟ್ಯಾಂಡಿಂಗ್ ಆನ್ ಎ ಬಿಲ್ಡಿಂಗ್. ದರ್ ಇಸ್ ಎ ಬಿಲ್ಡಿಂಗ್, ಬಿಲ್ಡಿಂಗ್ ಇದೆ. ಈ ಬಿಲ್ಡಿಂಗ್ ಮೇಲ್ಗಡೆ ಏನಾಗಿದೆ ಅಂದ್ರೆ ಈ ಪರ್ಸನ್ ಹಿ ಇಸ್ ಸ್ಟ್ಯಾಂಡಿಂಗ್. ಓಕೆ, ಅಂಡ್ ದರ್ ಇಸ್ ಎ ಕಾರ್ ಆನ್ ಎ ಗ್ರೌಂಡ್. there is a car in the ground. A person is seeing from the top of a building, ಕಾರ್ನ ನೋಡ್ತಾ ಇದ್ದಾನೆ. ಸೊ ಈ seeing a car. ಸೊ ಇದೇನಾಯ್ತು, ಇದು ಲೈನ್ ಆಫ್ ಸೈಟ್ ಆಯ್ತು. ಇದು ಲೈನ್ ಆಫ್ ಸೈಟ್ ಆಯ್ತು. ಹಾರಿಜಾಂಟಲ್ ಲೈನ್ ಎಲ್ಲಿ ಬಂತು ಇಲ್ಲಿ, ಸೊ ಹಾರಿಜಾಂಟಲ್ ಲೈನ್ ಏನ್ ಬಂತು, ಎಲ್ಲಿಂದ ನೋಡ್ತಾ ಇದ್ದಾನೆ ಅದು ಪ್ಯಾರಲಲ್ ಆಗಿ ಹಾರಿಜಾಂಟಲ್ ಆಗಿ ಅಲ್ಲಿಂದ ಡ್ರಾ ಮಾಡಬೇಕು. ಸೊ ವಿಚ್ ಇಸ್ ಪ್ಯಾರಲಲ್ ಟು ದ ಗ್ರೌಂಡ್. ಸೊ ಇದನ್ನ ಏನಂತ ಕರಿತೀವಿ, ದಿಸ್ ಇಸ್ ಕಾಲ್ಡ್ ಆಸ್ ಹಾರಿಜಾಂಟಲ್ ಲೈನ್. ಇದನ್ನ ಏನಂತ ಕರಿತೀವಿ, ಇದನ್ನ ಹಾರಿಜಾಂಟಲ್ ಲೈನ್ ಅಂತ ಕರಿತೀವಿ. ಆಂಗಲ್ ಫಾರ್ಮ್ಡ್ ಬಿಟ್ವೀನ್ ಹಾರಿಜಾಂಟಲ್ ಲೈನ್ ಅಂಡ್ ಲೈನ್ ಆಫ್ ಸೈಟ್, ಇದನ್ನ ಏನಂತ ಕರಿತೀವಿ, ಇದನ್ನ ಆಂಗಲ್ ಆಫ್ ಡಿಪ್ರೆಷನ್ ಅಂತ ಕರಿತೀವಿ. ಆಂಗಲ್ ಆಫ್ ಡಿಪ್ರೆಷನ್ ಅಂತ ಕರಿತೀವಿ. ಡಿಪ್ರೆಷನ್ ಅಂದ್ರೆ ಏನು, ಕೆಳಗೆ ಅಂತ ಅರ್ಥ. ಎಲಿವೇಶನ್ ಅಂತ ಅಂದ್ರೆ ಮೇಲ್ಗಡೆ ಅಂತ ಅರ್ಥ. ಸೊ ಈಗ ಗೊತ್ತಾಯ್ತಲ್ಲ, ಆಂಗಲ್ ಆಫ್ ಎಲಿವೇಶನ್ ಅಂತ ಅಂದ್ರೆ ಏನು, ಆಂಗಲ್ ಆಫ್ ಡಿಪ್ರೆಷನ್ ಅಂದ್ರೆ ಏನು ಅಂತ. ಇನ್ನೊಂದು ಗಮನದಲ್ಲಿ ಇಟ್ಕೊಂಡು ನೋಡ್ಬೇಕಾಗಿರೋದು ಏನಂತ ಅಂದ್ರೆ, ಇಲ್ಲಿ ಆಂಗಲ್ ಫಾರ್ಮ್ ಆಗ್ತಾ ಇರೋದು ಯಾವ್ದ್ರ ಮಧ್ಯ, ಆಂಗಲ್ ಯಾವಾಗ್ಲೂ ಫಾರ್ಮ್ ಆಗ್ತಾ ಇರೋದು ಲೈನ್ ಆಫ್ ಸೈಟ್ ಮತ್ತೆ ಹಾರಿಜಾಂಟಲ್ ಲೈನ್ ಮಧ್ಯ. ಲೈನ್ ಆಫ್ ಸೈಟ್ ಮತ್ತೆ ಹಾರಿಜಾಂಟಲ್ ಲೈನ್ ಮಧ್ಯ. ಸೊ ನಾವೇನ್ ಮಾಡ್ಬೇಕು ಅಂತಂದ್ರೆ, ಪ್ರಾಬ್ಲಮ್ ಕೊಟ್ಟಾಗ ಕ್ಲೀನ್ ಆಗಿ ಪ್ರಾಬ್ಲಮ್ ಓದ್ಬಿಟ್ಟು ಲೈನ್ ಆಫ್ ಸೈಟ್ ಮತ್ತೆ ಹಾರಿಜಾಂಟಲ್ ಲೈನ್ ಹಾಕಿದ್ರೆ ಅವಾಗ ನಮಗೆ ಆಂಗಲ್ ಆಫ್ ಎಲಿವೇಶನ್ ಮತ್ತೆ ಆಂಗಲ್ ಆಫ್ ಡಿಪ್ರೆಷನ್ ಎಲ್ಲಿ ಏನಾಗ್ಬೇಕು ಅಂತ ಗೊತ್ತಾಗ್ಬಿಡುತ್ತೆ. ಸೊ ಗೊತ್ತಾಯ್ತಲ್ಲ. ಸೊ ಮೊದಲನೇದು ಇದು. ಇನ್ನೊಂದು ಪ್ರಾಪರ್ಟಿ ಇದೆ. ಸೊ ದಿಸ್ ಈಸ್ ರಿಲೇಟೆಡ್ ಟು ಆಂಗಲ್ಸ್. ಸೊ ಇಲ್ಲಿ ನೋಡ್ಬೋದು, ನಾನೊಂದು ಹೇಳ್ತಾ ಇದ್ದೆ ಅವಾಗ್ಲಿಂದನು. ಏನ್ ಹೇಳ್ತಾ ಇದೆ ಅಂತ ಅಂದ್ರೆ, ಹಾರಿಜಾಂಟಲ್ ಲೈನ್ ಏನಾಗಿದೆ, ಇಟ್ ಈಸ್ ಪ್ಯಾರಲಲ್ ಟು ದ ಗ್ರೌಂಡ್ ಅಂತ ಹೇಳ್ತಾ ಇದೆ. ಸೊ ಹಾರಿಜಾಂಟಲ್ ಲೈನ್ ಪ್ಯಾರಲಲ್ ಟು ದ ಗ್ರೌಂಡ್ ಆಗ್ತಾ ಇದೆ ಅಂತಂದ್ರೆ ಏನಾಗುತ್ತೆ, ಸೊ ಇಲ್ಲಿ ಏನ್ ಹೇಳ್ತಾ ಇದೆ, ಹಾರಿಜಾಂಟಲ್ ಲೈನ್ ಇಸ್ ಪ್ಯಾರಲಲ್ ಟು ಗ್ರೌಂಡ್ ಅಂತ ಹೇಳ್ತಾ ಇದೆ. ಹಾರಿಜಾಂಟಲ್ ಲೈನ್ ಬಂದ್ಬಿಟ್ಟು ಪ್ಯಾರಲಲ್ ಟು ಗ್ರೌಂಡ್ ಅಂತ ಹೇಳ್ತಾ ಇದೆ. ಸೊ ಹಾರಿಜಾಂಟಲ್ ಲೈನ್ ಈ ತರ ಇದೆ, ಪ್ಯಾರಲಲ್ ಟು ಗ್ರೌಂಡ್ ಈ ತರ ಇದೆ ಅಂತ ಅನ್ಕೊಂಡ್ರಿ. ಹಾರಿಜಾಂಟಲ್ ಲೈನ್ ಈ ತರ ಇದೆ, ಪ್ಯಾರಲಲ್ ಟು ಗ್ರೌಂಡ್ ಈ ತರ ಇದೆ. ಸೊ ಬಿಲ್ಡಿಂಗ್ ಈಸ್ ಹಿಯರ್ ಲೈಕ್ ದಿಸ್. ಓಕೆ,
and there is a line going like this. ಸೊ ಇದೇನಾಯ್ತು ಇದು, ದಿಸ್ ಈಸ್ ಅ ಲೈನ್ ಸೆಗ್ಮೆಂಟ್ ವಿಚ್ ಇಸ್ ಪಾಸಿಂಗ್ ಥ್ರೂ ದ ಪ್ಯಾರಲಲ್ ಲೈನ್ಸ್. ಸೊ ಇದೇನಾಗುತ್ತೆ ಅಂತಂದ್ರೆ ದಿಸ್ ಕ್ರಿಯೇಟ್ಸ್ ಆಲ್ಟರ್ನೇಟ್ ಆಂಗಲ್ಸ್. ಇದೇನಾಗ್ತಾ ಇದೆ, ಇದು ಆಲ್ಟರ್ನೇಟ್ ಆಂಗಲ್ಸ್ ನ ಕ್ರಿಯೇಟ್ ಮಾಡುತ್ತೆ. ಇದು ಲೈನ್ ಸೆಗ್ಮೆಂಟ್ ಅಂತ ಅನ್ಕೊಂಡ್ರೆ ಇದೇನ್ ಮಾಡ್ತು, ಇದು ಆಲ್ಟರ್ನೇಟ್ ಆಂಗಲ್ಸ್ ನ ಕ್ರಿಯೇಟ್ ಮಾಡುತ್ತೆ. ಸೊ ನಮ್ಗೆ ಅದು ಗೊತ್ತಿರಬೇಕು. ಆಲ್ಟರ್ನೇಟ್ ಆಂಗಲ್ಸ್ ಮತ್ತೆ ಅಡ್ಜಸೆಂಟ್ ಆಂಗಲ್ಸ್ ಕ್ರಿಯೇಟ್ ಮಾಡುತ್ತೆ. ಸೊ ಇದು 1 is equal to 2. ಅದೇ ತರನೇ ಏನಾಗುತ್ತೆ, ಆಂಗಲ್ 3 is equal to ಆಂಗಲ್ 4. ಸೊ ಆಂಗಲ್ 3 is equal to ಆಂಗಲ್ 4. ಸೊ ಆಲ್ಟರ್ನೇಟ್ ಮತ್ತೆ ಅಡ್ಜಸೆಂಟ್ ಆಂಗಲ್ಸ್ ಕೂಡ ಇಲ್ಲಿ ಫಾರ್ಮ್ ಆಗುತ್ತೆ. ಸೊ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ನಮ್ಗೆ ಏನೇನು ಗೊತ್ತಿರಬೇಕು ಅಂತಂದ್ರೆ, ಆಲ್ಟರ್ನೇಟ್ ಆಂಗಲ್ಸ್ ಹೇಗೆ ಫಾರ್ಮ್ ಆಗುತ್ತೆ, ಆಲ್ಟರ್ನೇಟ್ ಆಂಗಲ್ಸ್ ಹೇಗೆ ಫಾರ್ಮ್ ಆಗುತ್ತೆ, ಮತ್ತೆ ಅಡ್ಜಸೆಂಟ್ ಆಂಗಲ್ಸ್ ಕೂಡ ಫಾರ್ಮ್ ಆಗುತ್ತೆ. ಸೊ ಅದು ಗೊತ್ತಿರಬೇಕು ನಿಮಗೆ, ಮೊದಲನೇದು. ಆಮೇಲೆ ಎರಡನೇದು ಇನ್ನೊಂದು ಏನ್ ಹೇಳ್ತೀನಿ ಅಂತಂದ್ರೆ, ಎಲ್ಲಾ ಡಯಾಗ್ರಾಮ್ಸ್ ಅಲ್ಲೂ ಕೂಡ ಇಲ್ಲಿ ಇಟ್ ವಿಲ್ ಬಿ ಆಫ್ ಎಲ್ ಶೇಪ್, ಅಂದ್ರೆ ದೇರ್ ವಿಲ್ ಬಿ ಅ 90 ಡಿಗ್ರಿ ಅಂಡ್ ದೇರ್ ವಿಲ್ ಬಿ ಎ ರೈಟ್ ಆಂಗಲ್ ಟ್ರಯಾಂಗಲ್. ಎಲ್ಲಾನು ಕೂಡ ರೈಟ್ ಆಂಗಲ್ ಟ್ರಯಾಂಗಲ್ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಆಮೇಲೆ ಮ್ಯಾಕ್ಸಿಮಮ್ ದೇರ್ ವಿಲ್ ಬಿ ಪ್ರಾಬ್ಲಮ್ಸ್ ಅಲ್ಲಿ ಏನು 2 ರೈಟ್ ಆಂಗಲ್ ಟ್ರಯಾಂಗಲ್ಸ್ ಅಷ್ಟೇ. ನಮ್ಗಿರೋ ಪ್ರಾಬ್ಲಮ್ಸ್ ಅಲ್ಲೆಲ್ಲ ನಮಗೆ ಮ್ಯಾಕ್ಸಿಮಮ್ ಏನ್ ಬರುತ್ತೆ, 2 ರೈಟ್ ಆಂಗಲ್ ಟ್ರಯಾಂಗಲ್ಸ್ ಸಿಗುತ್ತೆ. ಸೊ ಇಲ್ಲಿ ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಏನಂತ ಅಂತಂದ್ರೆ, ಅಪ್ಲಿಕೇಶನ್ ಟ್ರಿಗ್ನೋಮೆಟ್ರಿ ಏನಂತ ಹೇಳ್ತಾ ಇದೀವಿ, ಟ್ರಿಗ್ನೋಮೆಟ್ರಿ ನಾವೇನ್ ಹೇಳ್ತೀವಿ ಅಂತಂದ್ರೆ, ವೆನ್ ವಿ ಯೂಸ್ ಟ್ರಿಗ್ನೋಮೆಟ್ರಿ, ನಾವು ಟ್ರಿಗ್ನೋಮೆಟ್ರಿ ಯೂಸ್ ಮಾಡಬೇಕು ಅಂತಂದ್ರೆ ವಿ ಶುಡ್ ಬಿ ನೋಯಿಂಗ್ ಒಂದ್ ಆಂಗಲ್ ಮತ್ತೆ ಒಂದ್ ಸೈಡ್, ಒಂದ್ ಆಂಗಲ್ ಮತ್ತೆ ಒಂದ್ ಸೈಡ್ ಗೊತ್ತಿರಬೇಕು. ಸೊ ಅವಾಗ ಏನ್ ಮಾಡ್ಬೋದು, ನಾವು ಮಿಕ್ಕಿದ್ದು 2 ಆಂಗಲ್ 2 ಸೈಡ್ ನ ಕಂಡುಹಿಡಿಬಹುದು. 2 angles ಮತ್ತೆ 2 sides ನ ಏನ್ ಮಾಡ್ಬೋದು, ಕಂಡುಹಿಡಿಬಹುದು. ಅಂದ್ರೆ ವಿ ಕ್ಯಾನ್ ಫೈಂಡ್ ಇಟ್. ಓಕೆ. ಸೊ ಹಾಗಾಗಿ ನಮಗೆ ಟ್ರಯಾಂಗಲ್ಸ್ ಬಂದಾಗ, ರೈಟ್ ಆಂಗಲ್ ಟ್ರಯಾಂಗಲ್ಸ್ ಬಂದಾಗ ನಾವೇನ್ ಮಾಡಬೇಕು ಅಂದ್ರೆ, ಐಡೆಂಟಿಫೈ ಟ್ರಯಾಂಗಲ್ ವಿಚ್ ಈಸ್ ಹ್ಯಾವಿಂಗ್ 1 angle ಮತ್ತೆ 1 side. 1 angle 1 side ಫಸ್ಟ್, ದೆನ್ ಫೈಂಡ್ ಸೈಡ್ಸ್, ಫೈಂಡ್ ಸೈಡ್. ಇದನ್ನ ಯೂಸ್ ಮಾಡಿಕೊಂಡು ಸೆಕೆಂಡ್ ಟ್ರಯಾಂಗಲ್ದು ಸೈಡ್ಸ್ ಕ್ಯಾಲ್ಕುಲೇಟ್ ಮಾಡಬಹುದು.